ನೀವು ಕತ್ತು ಕಾಣಿ ಹಿಂದೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀರಿ. ನಿಮ್ಮನ್ನ ಕಣ್ ತಪ್ಪಿಸಿ ನಾವೇನು ಮಾತಾಡಕ್ ಆಗಲ್ಲ. ವಿಚಾರ ಈಗಾಗಲೇ ಅಭ್ಯರ್ಥಿ ಕೂಡ ಹೇಳಿದ್ದಾರೆ. ಅನುಮಾನ ಪಡಬಾರ್ದು. ಅನುಮಾನ ಪಟ್ಟು ಅಲ್ಲಿ ಇಲ್ಲಿ ನಮ್ಮ ಬಗ್ಗೆ ಮಾತಾಡೋದಕ್ಕೋಸ್ಕರ ಸ್ವಲ್ಪ ಕಠಿಣವಾಗಿ ಮಾತಾಡಿದ್ದೀನಿ ನಾನು. ಆ ತರ ಅನುಮಾನ ಇಲ್ಲ ಅಂತ ಇದ್ರೆ ಅವ್ರು ಯಾರನ್ನ ಕರ್ಕೊಂಬಂದು ಕ್ಯಾನ್ವಾಸ್ ಮಾಡ್ಲಿ. ಇವತ್ತು ನೀವು ನೋಡಿರ್ಬೋದು, ಬರೀ 2 ದಿನದಲ್ಲಿ ನಾವು ಬರೀ ಮೆಸೇಜ್ ಹಾಕಿ ಪ್ರಮುಖ ಕಾರ್ಯಕರ್ತರನ್ನ ಕರೆಸಿರ್ತಕ್ಕಂಥದ್ದು. ಸಾಮಾನ್ಯ ಜನರಲ್ಲ ಇವರೆಲ್ಲ ಕೂಡ ಒಬ್ಬೊಬ್ರು ಕೂಡ ಬೂತಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂಥದ್ದು. ಅದಕ್ಕೆ ಇರೋದನ್ನ ಹೇಳ್ಬೇಕು, ವಾಸ್ತವ ಹೇಳ್ಬೇಕಂತ ಕಡೆಗೆ. ಮತ್ತೆ ನಮ್ಮ ಮೇಲೆನೆ ಯಲಾಂಕ ಮೇಲೆನೆ ಬಹಳ ಡಿಪೆಂಡ್ ಆಗ್ಲಿಕ್ಕೆ ಕೂಡ ಇರಬಾರ್ದು. ಚಿಕ್ಕಬಳ್ಳಾಪುರದಲ್ಲಿ ಲೀಡ್ ತಗೊಂಡ್ಲಿ ಫಸ್ಟ್ ಅವರು. ಯಲಾಂಕ 1 ಲಕ್ಷ ಕೊಡ್ತಾರೆ, 1 ಲಕ್ಷ ಕೊಡ್ತಾರೆ, ಅವೆಲ್ಲ ಅಷ್ಟು ಸುಲಭ ಅಲ್ಲ. ಅವ್ರು ಹೇಳ್ದಷ್ಟು ಸುಲಭ ಆಗಲ್ಲ. ಯಾಕಂದ್ರೆ ನರೇಂದ್ರ ಮೋದಿಜಿಯವ್ರ ಜೊತೆಯಲ್ಲಿ ವ್ಯಕ್ತಿನೂ ಕೂಡ ನೋಡ್ತಾರೆ. ಅದನ್ನೇ ನಾನು ನೇರವಾಗಿ ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಕಾರ್ಯಕರ್ತರ ಮುಂದೆ ಹೇಳ್ಬೇಕಾಯ್ತು, ನಾನು 4 ಗೋಡೆ ಮಧ್ಯೆ ಮಾತಾಡಿರ್ತಕ್ಕಂಥದ್ದು. ಅವ್ರ ಸ್ವಭಾವವನ್ನು ಇದ್ಕೊಳ್ಬೇಕು. ನಮ್ಮ ಮನೆ ಬಾಗಿಲು ಬರ್ರಿ, ಹೃದಯ ತೆಗೆದದೆ ಅಂತಂದ್ರೆ ಇದ್ದಾಗ ಏನ್ ಮಾಡೋರು ಅಂತೇಳಿ ಗೊತ್ತು. ಅದಕ್ಕೆ ನಮ್ಮವ್ರಿಗೆ ಹೇಳ್ದೆ, ಅದಕ್ಕೆ ನಾನ್ ಜವಾಬ್ದಾರನಲ್ಲ. ನೀವೇನಾದ್ರೂ ಇತ್ತು ಅಂದ್ರೆ ನಾಳೆ ಗೆದ್ದಾಗ ಕೆಲಸ ಮಾಡ್ಕೊಟ್ಟಿಲ್ಲ, ಮನೆ ಬಾಗಿಲು ಬಿಟ್ಟಿಲ್ಲ ಅಂದ್ರೆ ನಾನ್ ಜವಾಬ್ದಾರಿ ಇರಲ್ಲ. ಇವತ್ತು ನಾನು ಮಾಡೋಂಥದ್ದು ನರೇಂದ್ರ ಮೋದಿ ಅವ್ರ ಹೆಸರು ಹೇಳಿ ಮಾಡೋದು. ಇವತ್ತು ಅದನ್ನ ಹೇಳ್ತಾ ಇದ್ದೀನಿ ನಾನು. ಸುಧಾಕರ್ ಅಂತ ಹೇಳಿರೋನು ನರೇಂದ್ರ ಮೋದಿ ಅವರು, ಬಿಜೆಪಿ. ಯಾಕಂದ್ರೆ ನಮ್ಗೆ ಇವತ್ತು ರಾಜಕೀಯವಾಗಿ ನಮ್ಗೆ ಬುನಾದಿ ಕೊಟ್ಟಿರೋದು, ನಮ್ಗೊಂದು ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಆ ಪಕ್ಷ. ಮತ್ತೆ ನಾವು ಸೀಟ್ ಸಿಗ್ಲಿಲ್ಲ ಅಂತ ಆಗ್ಲಿ, ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅಂತ ಹೇಳಿ ಇನ್ನೊಬ್ರು ಮನೆ ಬಾಗಿಲು ಕದ ತಟ್ಟೋರು ಅಲ್ಲ. ನಾವು ಬಕೆಟ್ ಹಿಡಿಯೋರು ಅಲ್ಲ, ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಅಲ್ಲ. ರಾತ್ರಿ ಹೊತ್ತು ಕಾಂಗ್ರೆಸ್ ಅವ್ರ ಜೊತೆ ಮಾತಾಡೋದು, ಬೆಳಗ್ಗೆ ಹೊತ್ತು ಬಿಜೆಪಿ ಜೊತೆ ನನ್ನ ಸ್ವಭಾವನೇ ಇಲ್ಲ. ಏನಿದೆಯೋ ನೇರವಾಗಿ ಮಾತಾಡ್ತಕ್ಕಂಥದ್ದು. ಇವತ್ತು ನಾವೆಲ್ಲ ಕೂಡ ಹಬ್ಬ ಆದ್ಮೇಲೆ ಎಲ್ಲಾ ಬೂತ್ಗಳಲ್ಲೂ ಕೂಡ ಚುನಾವಣಾ ಪ್ರಚಾರವನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದೀವಿ. 14ನೇ ತಾರೀಕು ಏನ್ ಮೋದಿಜಿಯವರು ಬರ್ತಾರೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಯಲಹಂಕ ಕ್ಷೇತ್ರದಿಂದ ಈಗಲೇ ತಯಾರಿಯನ್ನು ಮಾಡಿಕೊಂಡು ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕು. ಯಾಕಂದ್ರೆ 4 ಲೋಕಸಭಾ ಸ್ಥಾನಗಳ ಕಾರ್ಯಕ್ರಮ ನಡೆಯೋದ್ರಿಂದ, ಮೋದಿಜಿಯವರು ಬರ್ತಾ ಇರೋದ್ರಿಂದ ನಾವಂತೂ ಸುಮಾರು 10,000ಕ್ಕಿಂತ ಹೆಚ್ಚು ಜನ ನಾವು ಯಲಹಂಕದಿಂದ ಕಾರ್ಯಕರ್ತರನ್ನ ಹೊಡೆಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಅವ್ರು ಚಿಕ್ಕಬಳ್ಳಾಪುರದಲ್ಲಿ ಏನ್ ಲೀಡ್ ಕೊಡ್ತಾರೋ, ಚಿಕ್ಕಬಳ್ಳಾಪುರದಲ್ಲಿ ಅದ್ರ 2ರಷ್ಟು ಲೀಡ್ ಕೊಡ್ತೀವಿ. ಅವ್ರು 5,000 ಕೊಟ್ರೆ ನಾವು 10,000, ಅವ್ರು 10,000 ಕೊಟ್ರೆ 20,000, ಅವ್ರ ಮೈನಸ್ 10,000 ಆದ್ರೆ ನಾವ್ ಈಕ್ವಲ್. ಸುಧಾಕರ್ ಹೇಳ್ತಾ ಇದ್ದಾರೆ, ವಿಶ್ವನಾಥ್ ಅವರು ನನ್ನ ಹೆಸರು ಹೇಳ್ಬಿಟ್ಟು ಓಟ್ ಕೇಳ ಅಂತ ಹೇಳೇ ಇಲ್ಲ. ಈಗ ಮಾಧ್ಯಮ ಮೋದಿ ಅವರ ಹೆಸರು ಹೇಳ್ಕೊಂಡು ಓಟ್ ಕೇಳ್ತಾ ಇದೀವಿ. ಈಗ ನಾನು ಅದನ್ನ ಹೇಳ್ತಾ ಇರೋದು ಸರ್. ಕೆಲವು ಏನು ಅಂದ್ರೆ, ನಂದು ಕೂಡ ಎಲ್ಲೋ ಮೈನಸ್ ಐತಿ ಅನ್ಕೊಳ್ರಿ. ನನ್ನ ಹೆಸರು ಹೇಳಿದ್ರೆ ಓಟ್ ಹಾಕಲ್ಲ ಕೆಲವು ಕಡೆ. ಅರ್ಥವಾಯ್ತಾ? ನಾವೇನೇ ಸಮರ್ಥನೆ ಮಾಡಿದ್ರು ಕೂಡ ಅದು ಪಬ್ಲಿಕ್ ಆಗಿ ಒಂದ್ ಸ್ವಲ್ಪ ವ್ಯತ್ಯಾಸಗಳಾಗೈತೆ. ಸೊ ನಮ್ಮ ಮೋದಿಯವರು ಅಂತಂದ್ರೆ ಮೋದಿಗೋಸ್ಕರ, ಮೋದಿಯಿಂದಾನೇ ನಾವು. ಮೋದಿಯವರ ಹೆಸರು ಹೇಳಿದ್ರೆ 1-2 ಓಟ್ ಜಾಸ್ತಿ ಬರ್ತದೆ. ಬೇಡ ಮೋದಿಯವರ ಹೆಸರು ಹೇಳ್ಬೇಡು ಅಂದ್ರೆ ಅವ್ರ ಹೆಸರು ಹೇಳ್ಕೊಂಡು ತಿರ್ತೀವಿ, ಏನ್ ತೊಂದರೆ ಇಲ್ಲ. ಬಟ್ ಅವ್ರು ಏನು ಎತ್ತ ಹಿನ್ನೆಲೆ ಕೇಳಿದಾಗ ನಮ್ಗೆ ಏನು ಉತ್ತರ ಇಲ್ಲ ಹೇಳೋದಕ್ಕೆ. ಅವ್ರು ಏನ್ ಹೇಳ್ಕೊಟ್ರೆ ಅದನ್ನ ಹೇಳ್ಕೊಂಡು ಹೋಗ್ತಾರೆ. ಅನುಮಾನ ಪಡ್ತಾವ್ರೆ. ಬೇರೆ ಕಡೆ ಹೇಳೋದು, ಡೆಲ್ಲಿಯಲ್ಲಿ ಹೋಗಿ ಹೇಳೋದು, ನಮ್ಮ ರಾಜ್ಯ ನಾಯಕರಿಗೆ ಹೇಳೋದು ಸರಿ ಇನ್ನೂ ಮಾಡ್ತಾರೆ. ಅದಕ್ಕೋಸ್ಕರ ಬೇಸತ್ತು ಇವತ್ತು ಸ್ವಲ್ಪ ನಾನು ಮಾತಾಡಿರ್ತಕ್ಕಂಥದ್ದು. ಇನ್ನು ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಆಮೇಲೆ ನನಗೆ ಗೊತ್ತಿಲ್ದಂಗೆ ನಮ್ ಕೆಲವು ಕಾರ್ಯಕರ್ತನೆಲ್ಲ ಸಂಪರ್ಕ ಮಾಡಿರೋದು ಇವೆಲ್ಲ ಕೂಡ ಗೊತ್ತಾಯ್ತೆ. ಮನೆ ಹತ್ರ ಕರ್ಸ್ಕೊಂಡವ್ರೆ, ಫೋಟೋಗಳು ಬಂತು ನನಗೆಲ್ಲ ಕೂಡ. ಇದನ್ನ ಡಿವೈಡ್ ಅಂಡ್ ರೂಲ್ ಮಾಡ್ತು ಅಂತಂದ್ರೆ ಅವನ ಗೋರಿನ ಅವರೇ ತೋಡ್ಕೊಂತಾರೆ. ನಮ್ ಕಾರ್ಯಕರ್ತರು ಇವತ್ತು ಮನಸ್ಫೂರ್ತಿಯಾಗಿ ಅವ್ರಿಗೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ಮೋದಿಜಿಯವ್ರು ಅನ್ನೋದಕ್ಕೋಸ್ಕರ ಇವತ್ತು ಬಂದಿರ್ತಕ್ಕಂಥದ್ದು. ಸಭೆಯನ್ನು ಕರೆದಿದ್ವಿ ನಾವು. ಅವ್ರು ಅದನ್ನೇ ಅನುಮಾನ ಪಟ್ಕೊಂಡು ಹೋಯ್ತು ಅಂದ್ರೆ ಅನುಮಾನಕ್ಕೆ ಮದ್ದಿಲ್ಲ. ನಂಬೇಕು ಅಷ್ಟೇ ಅದ ಕಡೆಗೆ. ನಾವು ಪಾರ್ಟಿ ಕೆಲಸ ಮಾಡೋಂಥವ್ರು. ಬಾಯಲ್ಲಿ ಒಂದು ಹೇಳೋದು, ಕೃತಿಯಲ್ಲಿ ಒಂದು ನಾವು ಮಾಡಕ್ ಹೋಗೋದಿಲ್ಲ. ಮತ್ತೆ ಪಕ್ಷದ ವಿರುದ್ಧವಾಗಿ ನಮ್ಮ ಬಾಯಲ್ಲಿ ಇವತ್ತು ಕೂಡ ಒಂದ್ ಸ್ವಲ್ಪ ಬರೋದಿಲ್ಲ. ಅಸಮಾಧಾನದ ಮಾತುಗಳು ಆಡ್ಬೋದು, ಆದ್ರೆ ನಾವೆಲ್ಲೂ ಕೂಡ ವಿರುದ್ಧವಾಗ್ಲಿ ಇನ್ನೊಂದಾಗ್ಲಿ ಮಾಡ್ತಾ ಇಲ್ಲ. ಬಟ್ ಅವರೇ ಹೇಳ್ಕೊಂಡು ಹೋದಾಗ ಸಹಜವಾಗಿ ಈಗ ನಮ್ಮ ಕಾರ್ಯಕರ್ತರು ಮೊನ್ನೆ ಘೋಷಣೆ ಹಾಕವ್ರೆ ಕೋವಿಡ್ ಅದೆಲ್ಲ ಕೂಡ. ಅವ್ರು ಯಾರು ಕೂಡ ಮೋದಿ ಹೆಸರೇ ಓಟ್ ಕೇಳೋದು. ಈಗ ಅವ್ರ ಹೆಸರು ಹೇಳ್ಕೊಂಡ್ರೆ ಮೊನ್ನೆ ಹಿಂಗಂದ್ರೆ ಇವತ್ತು ನೋಡ್ರಿ ಹಿಂಗಂತೀರಿ ಅಂತ ಹೇಳ್ತಾರೆ. ಅವೆಲ್ಲ ಸ್ವಲ್ಪ ಮುಜುಗರ. ಅದಕ್ಕೋಸ್ಕರ ನಾವು ನೇರವಾಗಿ ಹೇಳಿರ್ತಕ್ಕಂಥದ್ದು. ಇವತ್ತು ನಾನು ಹೇಳ್ತೀನಿ, ಸುಧಾಕರ್ ಅವರು ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅವರಲ್ಲ, ನರೇಂದ್ರ ಮೋದಿ ಅವರು. ನಾನು ಆವತ್ತು ಅಮಿತ್ ಶಾ ಜಿ ಅವ್ರ ಹತ್ರನೂ ಹೇಳಿದ್ದೀನಿ, ಓಪನ್ ಆಗಿ ಹೇಳಿದ್ದೀನಿ, ಈಗಲೂ ಅದನ್ನ ಹೇಳ್ತಾ ಇರ್ತೀನಿ ಅಂತ ಕಡೆಗೆ. ಅವ್ರು ಗೆದ್ದ ಮೇಲೆ ಏನ್ ಬೇಕಾದ್ರೆ ಮಾಡ್ಕೊಂಡ್ಲಿ, ಅದನ್ನ ಎದುರಿಸುವಂತ ಶಕ್ತಿ ನನ್ಗೆ ಐತೆ ಅದ್ರ ಕಡೆಗೆ. ಈಗಲೂ ಹೇಳ್ತಾ ಇದ್ದೀನಿ, ಮೋದಿ ಅವರ ಹೆಸರಲ್ಲೇ ಓಟ್ ಕೇಳೋದು, ಬಿಜೆಪಿ ಹೆಸರಲ್ಲೇ ಓಟ್ ಕೇಳೋದು. ಮಾಡ್ತೀನಿ. ನನ್ನ ಕ್ಷೇತ್ರದಲ್ಲಿ ಹೋಗ್ಲೇಬೇಕಲ್ಲ, ಬೇರೆ ಕಡೆ ನಾನು ಎಲ್ಲೂ ಹೋಗಲ್ಲ. ಯಲಹಂಕ ಮಾತ್ರ ಹೋಗ್ತೀನಿ. ಬೆಂಗಳೂರು ಉತ್ತರ ನನಗೆ ಪ್ರಭಾರಿ ಹಾಕಿದ್ದಾರೆ, ಅಲ್ಲೂ ಹೋಗ್ತೀವಿ. ಸಾಯಂಕಾಲ ಆರ್ ಟಿ ನಗರದಲ್ಲಿ ಸಾರ್ವಜನಿಕ ಸಭೆಗೆ ಕೂಡ ಹೋಗ್ತೀನಿ. ನಾನು ಮೋದಿಜಿಯವರ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾಕಂದ್ರೆ ಅಲ್ಲಿ ಏನಾದ್ರು ಹೋಗಿ ಮಾತಾಡಿದ್ರೆ, ಮೊನ್ನೆ ನೆಲಮಂಗಲಕ್ಕೆ ಹೋಗಿ ಮಾತಾಡಿದ್ದೀನಿ, ಕಾರ್ಯಕರ್ತನ ಎಲ್ಲ ಮೋದಿಯವ್ರ ಕೆಲಸ ಮಾಡಬೇಕಾದ್ರೆ ಬಂದಿದ್ರಲ್ಲ ಏನ್ ಹೇಳಿದ್ರು ಅಂತ ಅವ್ರಿಗೆ ಫೋನ್ ಮಾಡ್ತಾರೆ. ಸೊ ಈಗ ನಾನೆಲ್ಲೋ ಅಲ್ಲಿ ಹೋಗೋದು, ಇನ್ನೇನೋ ಒಂದಾಗೋದು ಯಾಕೆ ಬೇಕು? ಅವ್ರ ಸಾಮರ್ಥ್ಯದಲ್ಲಿ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರೆಲ್ಲ ಹೌದು, ಅನುಮಾನಕ್ಕೋಸ್ಕರ ಅಷ್ಟೇ, ಬೇರೆ ಯಾಕಂದ್ರೆ ನಾನೇನು ನಾಳೆ ಹೋಗ್ತೀನಿ
ಗೋರಿಬಿದನೂರು ಹೋಗ್ತೀನಿ, ಬಾಗೇಪಲ್ಲಿ ಹೋಗಿ ನಮ್ಗೆ ಏನ್ ಕಾರ್ಯಕರ್ತರು ಪಕ್ಷಾತೀತವಾಗಿ ನಮಗೆ ಅಲೋಕಾದ್ರೆ ಬೆಂಬಲ ಕೊಟ್ಟಿದ್ರು ಅವ್ರಿಗೆ ಹೇಳ್ಬೇಕಲ್ಲ. ಕೀಟ್ ಆಗಿಲ್ಲ ಅಂದ್ರೆ ಓಡೋಗ್ಬಿಟ್ರು ಅನ್ಕೊಂತಾರಲ್ವಾ, ನಾಳೆ ಅವ್ರ ಜೊತೆಲಿ ಇದ್ದಲ್ಲಿ ಪಕ್ಷ ಕಟ್ಬೇಕಲ್ಲ ನಾನು. ಸೊ ಇವತ್ತಿಂದಾನೇ ಪ್ರಾರಂಭ ಮಾಡ್ತೀನಿ. JDS ನ ಯಾರ್ಯಾರು ಕಾರ್ಯಕರ್ತರು ಇವತ್ತು ಬಿಜೆಪಿಗೆ ಬೆಂಬಲ ಕೊಡ್ತಾರೆ, ಬಹಳ ಜನ ಬಿಜೆಪಿ ಕರ್ಕೊಂತೀನಿ ಅವ್ರನ್ನೆಲ್ಲ ಕೂಡ. ಎಲೆಕ್ಷನ್ ಒಳಗಡೆ ಇಲ್ಲ, ಎಲೆಕ್ಷನ್ ಆದ್ಮೇಲೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 5 ಬಿಜೆಪಿಯನ್ನು ಗೆಲ್ಲೋದಕ್ಕೆ ನಾನು ಇವತ್ತಿಂದಾನೇ ಕೆಲಸ ಮಾಡ್ತೀನಿ.